ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಕಟಕ ರಾಶಿ ಕಟಲಗ್ನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಕಟಕ ರಾಶಿ ಕಟಕ ಲಗ್ನದೊರೆ, ಗುರುವಿನ ಸ್ಥಳ ಬದಲಾವಣೆ ಆಗ್ತದೆ. ಗುರು ವ್ಯಯಸ್ಥಾನದಿಂದ ನಿಮ್ಮ ರಾಶಿ ಲಗ್ನಕ್ಕೆ ಸಂಚಾರ ಆಗ್ತಿದ್ದಾನೆ. ಗುರು ನಿಮ್ಮ ರಾಶಿ ಲಗ್ನಕ್ಕೆ ಸಂಚಾರ ಆಗೋದ್ರಿಂದ ನಿಮ್ಮ ಭಾಗ್ಯೋದಯ ಆಗಿರ್ಬೋದು, ನಿಮ್ಮಲ್ಲಿ ಹೊಸ ಸಾಮರ್ಥ್ಯ ಮತ್ತೆ ಕಾಂಪಿಟೇಷನ್ ಮಾಡುವಂತ ಒಂದು ಮನಸ್ಥಿತಿ ತುಂಬಾ ಉತ್ತಮವಾಗಿ ಬರುತ್ತೆ. ಜ್ಞಾನದ ವೃದ್ಧಿ ಕೂಡ ಆಗುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ಶುಕ್ರ ನೀಚ ಸ್ಥಾನದಿಂದನೂ ಕೂಡ ಸಂಚಾರ ಆಗ್ತಿದ್ದಾನೆ. ಕೆಲವೊಂದು ವಿಚಾರಗಳಲ್ಲಿ ಕೆಲಸಗಳನ್ನ ಅತಿ ಶೀಘ್ರವಾಗಿ ಮಾಡಿಕೊಳ್ಳುವಂತ ಅವಕಾಶಗಳು, ನೀಚ ಶುಕ್ರನಿದ್ದನೂ ಕೂಡ ಜಾಸ್ತಿ ಎಫರ್ಟ್ ಇಲ್ದೇನೆ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಯೋಗಗಳಿರುತ್ತೆ. ಆದರೆ ಕೆಲವೊಂದು ಅನಿರೀಕ್ಷಿತವಾದಂತಹ ಮೋಸ ವಂಚನೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಒಂದು ಸುಖ ಸ್ಥಾನದಿಂದ, ನಿಮ್ಮ ಒಂದು ಭೂಮಿ ವಾಹನ ಸ್ಥಾನದಿಂದ ಮಂಗಳನ ಸಂಚಾರ ಬುಧನ ಜೊತೆಗೆ ಹಾಗೂ ರವಿಯ ಸಂಯೋಗ ಇರುತ್ತೆ. ರವಿ ಕೂಡ ನೀಚ ಸ್ಥಾನದಿಂದ ಸಂಚಾರ ಆಗ್ತಾನೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಸುಖ ಸೌಕರ್ಯಗಳಲ್ಲಿ ಕೆಲವೊಂದು ಬದಲಾವಣೆಗಳು, ಕೆಲವೊಂದು ಅನಿರೀಕ್ಷಿತವಾದಂತಹ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ರಾಹು ಅಷ್ಟಮ ಸ್ಥಾನದಿಂದನೇ ಸಂಚಾರ ಆಗ್ತದಾನೆ. ಸ್ವಲ್ಪ ರಾಹುವಿನಿಂದ ಮತ್ತೆ ಎದುರಿನ ವ್ಯಕ್ತಿಯ ವಾಣಿಯಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಭಾಗ್ಯದಲ್ಲಿ ಶನಿ ವಕ್ರಿಯಾಗಿ ನಡೀತಿದ್ದಾನೆ. ಭಾಗ್ಯೋದಯದಲ್ಲಿ ಸ್ವಲ್ಪ ಏರುಪೇರುಗಳಾಗಿರ್ಬೋದು, ನಿಮ್ಮ ಅಂದುಕೊಂಡಂತಹ ಒಂದು ಕಾರ್ಯದಲ್ಲಿ ವಿಳಂಬಗಳಾಗುವಂಥದ್ದಾಗಿರ್ಬೋದು, ಕೆಲವೊಂದು ಸಪೋರ್ಟ್ ನಿಮಗೆ ಸಿಗದೇ ಇರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಜೊತೆಗೆ ಕೇತು ನಿಮ್ಮ ವಾಣಿ ಸ್ಥಾನದಿಂದ ಧನಸ್ಥಾನದಿಂದ ಸಂಚಾರ ಆಗ್ತದೆ. ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ನೋಡಿ, ಬರುವಂತಹ ತಿಂಗಳಲ್ಲಿ ಗುರು ನಿಮ್ಮ ರಾಶಿಯಿಂದ ಪ್ರವೇಶ ಆಗ್ತಿದ್ದಾನೆ ಮಧ್ಯದ ಹಂತದಿಂದ. ಸೊ ನಿಮಗೆ ಗುರು ರಾಶಿ ಪ್ರವೇಶ ಆಗೋದ್ರಿಂದ ಕೆಲವೊಂದು ಜ್ಞಾನೋದಯದ ಒಂದು ಅನುಭವತಿ ಆಗುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಮುಂದಾಲೋಚನೆಯ ಒಂದು ಮಾನಸಿಕ ಸ್ಥಿತಿ ಆಗಿರ್ಬೋದು, ಹೆಚ್ಚಿನ ಜ್ಞಾನಾರ್ಜನೆ ಮಾಡಿಕೊಳ್ಳುವಂಥ ಅವಕಾಶಗಳಾಗಿರ್ಬೋದು, ಹೊಸ ಮಾರ್ಗದರ್ಶನ ಸಿಗುವಂಥದ್ದಾಗಿರ್ಬೋದು. ಯಾಕಂದ್ರೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಕಾಂಪಿಟೇಷನ್ ಅನ್ನ ನೀವು ಯಾವ ರೀತಿಯಾಗಿ ಮಾಡಬೇಕನ್ನುವಂಥ ಒಂದು ಜ್ಞಾನ ನಿಮ್ಮಲ್ಲಿ ವೃದ್ಧಿ ಆಗುವಂಥದ್ದಿರುತ್ತೆ ಕಟಕ ರಾಶಿಯವರಿಗೆ. ಜೊತೆಗೆ ಜ್ಞಾನ ಜೊತೆಗೆ ಶುಭ ಕಾರ್ಯಗಳಲ್ಲಾಗಿರ್ಬೋದು, ದೂರದ ಪ್ರಯಾಣಗಳನ್ನ ಮಾಡುವಂಥದ್ದಾಗಿರ್ಬೋದು, ದೇವತಾ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಬೇಕಾದಂತಹ ಒಂದು ಯೋಗಗಳು ಸದಾ ಕಾಲ ನಿಮಗೆ ಬರ್ತಾ ಇರುತ್ತೆ. ಮಾರ್ಗದರ್ಶಕರು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಿಗುವಂತಹ ಯೋಗಗಳು ಕೂಡ ಇರುತ್ತೆ. ತುಂಬಾನೇ ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರ್ತೀರಾ ಕಟಕ ರಾಶಿಯವರು ಮುಂದೆ ಬರುವಂತಹ ತಿಂಗಳಿಂದ. ಜೊತೆಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲಿ ವೃದ್ಧಿ, ಅಂದ್ರೆ ನೀವು ಕೂತಲ್ಲೇನೆ ಕೆಲವೊಂದು ಕೆಲಸ ಕಾರ್ಯಗಳು ಈಸಿಯಾಗಿ ಆಗುವಂಥದ್ದಿರುತ್ತೆ. ಸುಖ ಸೌಕರ್ಯಗಳು ಬೇಗ ವೃದ್ಧಿ ಆಗುತ್ತೆ. ಶುಕ್ರ ನಿಮಗೆ ಲಾಭಾಧಿಪತಿಯಾಗಿ ನೀಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಸೊ ನೀಚ ಸ್ಥಾನದ ಸಂಚಾರ ಆಗೋದ್ರಿಂದ ಸಮಾಜ ಆಗಿರ್ಬೋದು, ಮಿತ್ರರಾಗಿರ್ಬೋದು, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಸಡನ್ ಆಗಿ ಸಕ್ಸಸ್ ಆಗಕ್ಕೆ ಅನುಕೂಲಗಳಾಗತ್ತೆ. ಆದರೆ ಶುಕ್ರ ನೀಚನಾಗಿರೋದ್ರಿಂದ ಸುಮಾರಷ್ಟು ವಿಚಾರಗಳಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಬರೀ ವಾಣಿಯ ಮುಖಾಂತರ, ಬೇರೆಯವರಿಗೆ ಮಾತಿನ ಮುಖಾಂತರ ಏನಾದ್ರೂ ಒಪ್ಪಂದಗಳಾಗಿರ್ಬೋದು, ಮಧ್ಯಸ್ಥಿಕೆ ವಹಿಸಿಕೊಂಡು ಏನಾದ್ರೂ ಡೀಲಿಂಗ್ ಅಲ್ಲಿ ಸಹಕಾರ ಮಾಡೋದಾಗಿರ್ಬೋದು, ಬೇರೆಯವರಿಗೆ ಲ್ಯಾಂಡ್ಗೆ ಶ್ಯೂರಿಟಿ ಹಾಕೋದಾಗಿರ್ಬೋದು, ಬರೇ ಬಾಯಿ ಮಾತಲ್ಲಿ ಮಾಡ್ಕೊಂಡ್ರೆ ಆ ಮಾತು ಸ್ಥಿರವಾಗಿ ನಿಲ್ಲೋದಿಲ್ಲ. ನೀಚ ಶುಕ್ರನ ಫಲ ತಾತ್ಕಾಲಿಕವಾಗಿರುತ್ತೆ, ಅನುಕೂಲಗಳಿರುತ್ತೆ, ಅದರ ಅನುಭೂತಿ ಆಗಿರ್ಬೋದು, ಅದನ್ನ ಭೋಗಿಸುವಂತಹ ಅವಕಾಶಗಳು ಶುಕ್ರ ಕೊಡೋದಿಲ್ಲ. ಹಾಗಾಗಿ ತುಂಬಾನೇ ಎಚ್ಚರಿಕೆ ವಹಿಸ್ಕೋಬೇಕತಿ. ಕೆಲಸ ಕಾರ್ಯಗಳನ್ನ ಮಾಡೋದ್ರಲ್ಲಿ ಸಕ್ಸಸ್ ಆಗುತ್ತೆ, ಆದ್ರೆ ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ತುಂಬಾ ಕಾಳಜಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಪ್ಲಾನಿಂಗ್ ತಾತ್ಕಾಲಿಕವಾಗಿ ಚೆನ್ನಾಗಿರುತ್ತೆ, ಸಂಬಂಧಗಳು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ, ಆದರೆ ಕೊನೆಯ ಹಂತದಲ್ಲಿ ನಿಮಗೇನಾಗತ್ತೆ, ಶುಕ್ರನ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಮಿತ್ರರಿಂದ ಮೋಸ ವಂಚನೆ, ಎದುರಿನ ವ್ಯಕ್ತಿ ಹೊಂಚ ಹಾಕೊಂಡು ಕೂತಿರ್ತಾರೆ ನಿಮಗೆ ಮೋಸ ಮಾಡಕ್ಕೆ. ನಿಮ್ಮ ದುಡ್ಡು ಪರರ ಪಾಲಾಗುವಂಥದ್ದು, ತುಂಬಾನೇ ತ್ಯಾಗ ಭಾವ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಗಮನ ಕೊಡಬೇಕು ಈ ಬರುವಂತ ತಿಂಗಳು ಕಟಕ ರಾಶಿಯವರು. ನಿಮ್ಮ ದುಡ್ಡನ್ನ ಬೇರೆಯವರ ಸಲುವಾಗಿ ಸಹಕಾರಕ್ಕೆ ಸಹಾಯಕ್ಕೆ ಮುಂದಾಗ್ತೀರಾ. ನೀವು ಅವ್ರ ಕಷ್ಟ ಇದೆ ಅಂತ ನೀವು ಕೊಡ್ತೀರಾ, ಆದರೆ ಆ ವ್ಯಕ್ತಿ ಪರಾರಿ ಆಗುವಂಥದ್ದಾಗಿರ್ಬೋದು, ಹೇಳ್ದೆ ಕೇಳದೆ ಮೋಸ ಮಾಡುವಂಥದ್ದಾಗಿರ್ಬೋದು, ದುಡ್ಡು ಕಾಸು ಒಡವೆ ಇವೆಲ್ಲವನ್ನು ಕೂಡ ನೀವು ಪ್ಲೆಜ್ ಮಾಡಿ ದುಡ್ಡನ್ನ ಬೇರೆಯವರ ಸಹಾಯಕ, ನಿಮ್ಮ ಸಹಕಾರಕ್ಕೆ ಬಿಟ್ಟು ಬೇರೆಯವ್ರಿಗೂ ಸಹಕಾರ ಮಾಡಬೇಕಾದಂತ ಮಾನಸಿಕ ಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಬೇಕಂದ್ರೆ ಮಂಗಳನು ಕೂಡ ನೀಚ ರವಿಯ ಜೊತೆಗೆ ಸಂಯೋಗದಿಂದ ಸಂಚಾರ ಆಗ್ತಾನೆ ಬರುವಂತ ತಿಂಗಳು. ಬುಧ ಕೂಡ ಇದ್ದಾನೆ ನಿಮಗೆ. ಆಮೇಲೆ ಓಡಾಟಗಳ ಕೆಲವೊಂದು ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳ್ಕೊಳ್ಳೋದು ಕೂಡ ಇರುತ್ತೆ. ವಾಹನಗಳ ತೊಂದರೆ ಆಗತ್ತೆ, ಖರ್ಚುಗಳು ಮಾಡ್ಬೇಕಾಗತ್ತೆ, ಯಾರಿಗೊಂದು
ಸಕಾಲಕ್ಕೆ ಸಹಕಾರ ಮಾಡಿರ್ತೀರಿ ಅದೆಲ್ಲ ಆ ಕಡೆನೇ ಹೋಗುವಂಥದ್ದಿರುತ್ತೆ. ಇವೆಲ್ಲವನ್ನು ಕೂಡ ನೀವು ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿಯವ್ರು ನೋಡುವಂಥದ್ದಿರುತ್ತೆ. ಇದರ ಜೊತೆಗೆ ಉತ್ತಮವಾದಂಥದ್ದು ಇದಾವೆ ನಿಮಗೆ. ಯಾರಿಗೆ ಮನೆ ಕಟ್ಟಿ ಅರ್ಧಂಬರ್ಧ ನಿಂತಿರುತ್ತೆ ಅಂಥದನ್ನ ಪರಿಪೂರ್ಣಗೊಳಿಸುವಂಥ ಅವಕಾಶಗಳು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಅವಕಾಶಗಳಾಗಿರ್ಬೋದು, ಬಾಡಿಗೆ ಮನೇಲಿದ್ರೆ ಲೀಸ್ ಮನೆಗೆ ಹೋಗುವಂಥದ್ದಾಗಿರ್ಬೋದು, ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿಕೊಳ್ಳುವಂತಹ ಯೋಗಗಳು ಕೂಡ ಮುಂದೆ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡುವಂಥದ್ದಿರುತ್ತೆ. ಆದರೆ ಕುಟುಂಬದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ, ಎಲ್ಲೋ ಒಂದು ರೀತಿಯಲ್ಲಿ ಸಪೋರ್ಟ್ ಸಿಸ್ಟಮ್ ಕೊರತೆ ಇರೋದಿಲ್ಲ. ಇಷ್ಟು ದಿವಸ ನಿಮಗೆ ಏನಾಗಿತ್ತು, ನಿಮ್ಮ ಮಾತಿಗೆ ಬೆಲೆಯೇ ಇರುವಂಥದ್ದಾಗಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ನಿಮ್ಮಲ್ಲಿ ಆ ಬೆಲೆ, ಗೌರವ ಎಲ್ಲವನ್ನೂ ಕೂಡ ನೋಡುವಂಥ ಅವಕಾಶ, ಅನುಕೂಲಗಳಿರುತ್ತೆ. ಪ್ರೀತಿ, ಪ್ರೇಮ, ಸಂಬಂಧದ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಮದುವೆ ಮಾತುಗಳು ಅರ್ಧಕ್ಕೆ ನಿಲ್ಲೋದು, ಮತ್ತೆ ವಾದವಿವಾದಗಳಾಗೋದು, ಎಲ್ಲೋ ಕಡೆ ಬ್ರೇಕಪ್ ಕೂಡ ಆಗುವಂತಹ ಸಾಧ್ಯತೆ. ಮುಖ್ಯವಾಗಿ ಯಾರು ಕಟಕ ರಾಶಿಯ ಮಕ್ಕಳಿರ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರು ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಅವರ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಏರುಪೇರುಗಳಾಗಿರ್ಬೋದು, ರಹಸ್ಯ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿರೋದಾಗಿರ್ಬೋದು, ಅವ್ರ ವಿದ್ಯಾಭ್ಯಾಸಕ್ಕೆ ತೊಂದರೆ ತಾಪತ್ರೆಗಳ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಅನುಭವಿಸ್ತಾರೆ ಅವರು ನಿಮ್ಮ ಮಕ್ಕಳು ಕಟಕ ರಾಶಿ ಕಟಕ ಲಗ್ನದವ್ರು. ಮುಖ್ಯವಾಗಿ ಉದ್ಯೋಗ ವೃತ್ತಿ ಮತ್ತೆ ಯಾರು ಸರ್ಕಾರಿ ಸಂಬಂಧಪಟ್ಟಂತೆ ಇರ್ತಾರೋ, ಪ್ರೈವೇಟ್ ಅಲ್ಲಿ ಇರ್ತಾರೋ ಅವರಿಗೆ ಉದ್ಯೋಗ ಬದಲಾವಣೆ ಮಾಡಬೇಕಾದಂತ ಒಂದು ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ ಕಟಕ ರಾಶಿ ಕಟಕ ಲಗ್ನದವರಿಗೆ. ಅವರಿಗೆ ಕೆಲವೊಂದು ರೀತಿಯ ಉತ್ತಮವಾದಂತಹ ಬೆಳವಣಿಗೆ ನಡೆಯನ್ನ ನೀವು ನೋಡುವಂಥದ್ದಿದೆ. ಇಷ್ಟು ದಿವಸ ನಿಮ್ಮ ಒಂದು ಎಲ್ಲಿ ಕೆಲಸ ಮಾಡ್ತಿರ್ತೀರೋ ನಿಮ್ಮ ಕಲೀಗ್ ಆಗಿರ್ಬೋದು, ನಿಮ್ಮ ಒಂದು ಬಾಸ್ ಆಗಿರ್ಬೋದು, ಅವರ ನಿಮ್ಮ ಒಂದು ಜ್ಞಾನ, ನಿಮ್ಮ ಒಂದು ವರ್ಚಸ್ಸನ್ನ ದುರ್ಬಳಕೆ ಮಾಡ್ತಿದ್ರು, ಅದನ್ನ ನಿಮ್ಮ ಗಮನಕ್ಕೆ ಬರುವಂಥದ್ದಾಗಿರುತ್ತೆ. ಯಾರ ಮಿತ್ರರು ಯಾರ ಶತ್ರುರು ಅನ್ನುವಂಥ ಒಂದು ಜ್ಞಾನ ನಿಮಗೆ ಗೋಚರ ಆಗುವಂಥದ್ದಿರುತ್ತೆ. ಇದೆಲ್ಲವನ್ನೂ ಕೂಡ ನೀವು ಈ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಿದೆ. ರಾಹು ಅಷ್ಟಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳು ಗೌಪ್ಯವಾಗಿ ನಡೆಯುವಂಥದ್ದಾಗಿರ್ಬೋದು, ಆಕಸ್ಮಿಕವಾಗಿ ಸುಮಾರಷ್ಟು ವಿಚಾರಗಳಿಗೆ ನಿಮಗೆ ವಾಮ ಮಾರ್ಗದಿಂದ ಕಾರ್ಯವನ್ನ ಸಫಲತೆಗೊಳಿಸಕ್ಕೆ ಪ್ರಚೋದನೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಇರುತ್ತೆ. ಆದರೆ ಎಚ್ಚರಿಕೆಯ ನಡೆಯಿರಬೇಕು. ಯಾಕಂದ್ರೆ ಶನಿ ವಕ್ರಿಯಾಗಿದ್ದಾನೆ, ನಿಮ್ಮ ಒಂದು ಕೆಲಸ ಕಾರ್ಯಗಳು ಯೋಜನೆಗಳ ಮೇಲೆ ಪ್ರಭಾವ ಬೀರ್ತಾನೆ. ಬೇರೆಯವರು ನಿಮ್ಮನ್ನ ಟ್ರ್ಯಾಪ್ ಮಾಡಿಸುವಂತಹ ಸಾಧ್ಯತೆ ಇಲ್ಲ. ಅಂದ್ರೆ ಆ ಕಾರ್ಯಗಳಲ್ಲಿ ಇನ್ವಾಲ್ವ್ ಆದ್ರೆ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ತೊಂದರೆಯನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಹೆಚ್ಚಿನ ಪ್ರಯತ್ನದ ಮುಖಾಂತರ ಕಾಪಾಡ್ಕೊಳ್ಬೇಕಾದಂಥದ್ದು ನಿಮ್ಮ ಒಂದು ಅನುಕೂಲ ಇರುತ್ತೆ. ಭೂಮಿ, ಮನೆ, ತೋಟ ಮತ್ತೆ ಈ ಸಂಬಂಧಪಟ್ಟಂತ ವ್ಯಾಪಾರಗಳು, ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದಾಗಿರ್ಬೋದು, ವಿದೇಶಕ್ಕೆ ಸಂಬಂಧಪಟ್ಟಂತಹ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾರೆ ಅಂಥವ್ರಿಗಾಗಿರ್ಬೋದು, ಆ ವ್ಯವಹಾರಗಳಲ್ಲಿ ತುಂಬಾ ಉತ್ತಮವಾದಂತಹ ಅನುಕೂಲಗಳಿರುತ್ತೆ. ಎಷ್ಟೋ ದಿವಸದಿಂದ ನಿಂತಹ ಅಗ್ರಿಮೆಂಟ್ ಈಸಿಯಾಗಿ ಆಗತ್ತೆ. ಆ ಶುಕ್ರ ನೀಚನ ಪ್ರಭಾವದ ಫಲವನ್ನೂ ಕೂಡ ನೀವು ಪಡ್ಕೋಬಹುದು. ಆದರೆ ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬನೆಯಾಗಿರಬಾರ್ದು. ನಿಮ್ಮ ಒಂದು ಅಗ್ರಿಮೆಂಟು, ಒಪ್ಪಂದ ಇವೆಲ್ಲನ ಮಾಡಬೇಕು. ಮತ್ತೆ ಕೆಲವೊಂದು ಲೀಗಲ್ ವಿಚಾರಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು, ಕೆಲವೊಂದು ಕಾಂಪ್ರಮೈಸ್ಗೆ ಎದುರಿನ ವ್ಯಕ್ತಿನೇ ಬರ್ತಾನೆ. ಆದರೆ ಅವನ ಮಾತು ಸಂಪೂರ್ಣವಾಗಿ ನಂಬುವ ಹಾಗಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಅವಕಾಶಕ್ಕೆ ಅನುಕೂಲಕ್ಕೆ ತಕ್ಕಂಗೆ ಅವರು ಬದಲಾಗುವಂತಹ ಸಾಧ್ಯತೆಗಳು ಕೂಡ ಈ ಕಟಕ ರಾಶಿಯವರು ನಿರೀಕ್ಷೆ ಮಾಡಬಹುದು. ಜೊತೆಗೆ ಮುಖ್ಯವಾಗಿ ಏನಂತಂದ್ರೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಶುಕ್ರ ತೃತೀಯದಲ್ಲಿ ನೀಚನಾಗಿ ಸಂಚಾರ ಮಾಡೋದು, ಜೊತೆಗೆ ನಿಮಗೆ ಗುರು ರಾಶಿಯಿಂದ ಸಂಚಾರ ಆಗ್ತಿದ್ದಾನೆ. ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಡನ್ ಆಗಿ ತೂಕ ಜಾಸ್ತಿ ಆಗೋದು, ಪ್ರೋಟೀನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಯೂರಿನ್ ಇನ್ಫೆಕ್ಷನ್ನು, ಸುಮಾರಷ್ಟು ಜನರಿಗೆ ಕಿಡ್ನಿ ಸ್ಟೋನು, ಮತ್ತೆ ಕೆಲವೊಬ್ಬರಿಗೆ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇದೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಸಿಹಿ ಪದಾರ್ಥದ ಸೇವನೆಗಳನ್ನು ಮಾಡುವಂತಹ ಒಂದು ಪ್ರಚೋದನೆ ಪದೇ ಪದೇ ನಿಮಗೆ ಇರ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಸುಮಾರಷ್ಟು ಏರುಪೇರುಗಳು, ವ್ಯತ್ಯಾಸಗಳು ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಏನು ಪರಿಹಾರವನ್ನ ಮಾಡ್ಕೊಳ್ಳಿ, ಮುಖ್ಯವಾಗಿ ಈ ಬರುವಂತಹ ತಿಂಗಳಿಗೆ ಶನೀಶ್ವರನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಆಂಜನೇಯನ ಸ್ತುತಿಯನ್ನ ಪಠನೆ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದಾಗಿರ್ಬೋದು. ಜೊತೆಗೆ ಪ್ರತಿ ಸೋಮವಾರ ಈಶ್ವರನಿಗೆ ಜಲಾಭಿಷೇಕ, ಕ್ಷೀರಾಭಿಷೇಕವನ್ನ ಮಾಡೋದ್ರಿಂದ ನಿಮಗೆ ಶನೀಶ್ವರನ ಪ್ರಭಾವದಿಂದ ಮುಕ್ತ ಹೊಂದುವಂಥ ಅವಕಾಶಗಳಿರುತ್ತೆ. ಜೊತೆಗೆ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಬೇಕು. ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ದೇವತೆಗೆ ನಿಮ್ಮ ಒಂದು ಅರ್ಚನೆಯನ್ನ ಮಾಡಿಸೋದಾಗಿರ್ಬೋದು, ಕೆಂಪು ವಸ್ತ್ರದ ಜೊತೆಗೆ ಅಕ್ಕಿಯನ್ನ ದಾನ ಮಾಡೋದಾಗಿರ್ಬೋದು,
ಇದನ್ನ ಮಾಡೋದು ಮತ್ತೆ ದುರ್ಗಾ ಬೀಜ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಓಂ ಹ್ರೀಂ ದಿಂ ದುರ್ಗಾಯ ನಮಃ ಇದನ್ನ ಪಠನೆ ಮಾಡೋದ್ರಿಂದ ಮೋಸ ವಂಚನೆ ಇದರಿಂದ ಬಚಾವಾಗುವಂತಹ ದಾರಿ ಮಾರ್ಗ ನಿಮ್ಮ ಸುತ್ತಮುತ್ತನೇ ಸಿಗ್ತಾ ಹೋಗುತ್ತೆ. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನ ಧಾರಣೆ ಮಾಡಿ. ಆ ಧಾರಣೆ ಮಾಡೋದ್ರಿಂದ ನಿಮ್ಮ ಜ್ಞಾನ ವರ್ಚಸ್ಸು ಇವೆಲ್ಲವೂ ಕೂಡ ವೃದ್ಧಿ ಆಗುತ್ತೆ. ಅದರಿಂದ ನೀವು ಸುಮಾರಷ್ಟು ಅನುಕೂಲಗಳನ್ನು ಕೂಡ ನೋಡುವಂಥ ಅವಕಾಶಗಳು ಬರುತ್ತೆ. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.